ಊಟಿ ಬೋರಿ ಸರ್ ಎಂದೆಂದೂ ನಿನ್ನನ್ನು ಮರೆತು ನಾನಿರಲಾರೆ. ಎಂದೆಂದೂ ನಿನ್ನನ್ನು ಮರೆತು ನಾನಿರಲಾರೆ. ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನು ನಿಯಮ ಮೀರಿ ಇಲ್ಲಿ ಏನು ಸಾಧರು, ಮಾಡಲೇನು ವಿಷಾದವಾಗಲಿ ವಿನೋದವಾಗಲಿ ಅಲ್ಲೇನೇ ಆಗಲಿ ಅವನ ಕಾರಣ ಆನೆಯೊಂದು ಎಲ್ಲಿ ಎಲ್ಲಿದೆ. Good morning everyone. Today is 15th. ನಾವು ನಿನ್ನೆ ರಾತ್ರಿ ಚಿತ್ರಕೂಟಿಂದ ಶನಿ ಸಿಂಗಾಪುರ ಬಂದ್ವಿ. 1200 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡೆದಿದ್ದ ನಮ್ಮ ಅಶ್ವಿನ್. ಇವಾಗ ಶನಿ ಸಿಂಗಾಪುರ ರಿಫ್ರೆಶ್ ಆಗಿಬಿಟ್ಟು ಇವಾಗ ಬಂದಿದ್ದ ದೇವಸ್ಥಾನಕ್ಕೆ. ಸುಖವಾಗಿದೆ. ಎಲ್ಲಿರೋದು ಎಂಟ್ರೆನ್ಸ್? ಟೆಂಪಲ್ ಅಂತ ಅಲ್ಲಿ ಅಲ್ಲಿ ಇಲ್ಲೇ ಇದೆಯಾ? ಇಲ್ಲಿಂದಾನೇ ಹೇಳ್ಬೇಕು. ದೇವಸ್ಥಾನ ಸರಿಯಾಗಿದೆ. ಇಲ್ಲ ಇಲ್ಲ ಆ ಕಡೆ ಇರಬೇಕು ಅನ್ಸುತ್ತೆ. ಅಲ್ಲಿ ಅಲ್ಲಿ ಅಲ್ಲ ದೇವಸ್ಥಾನ ಎಂಟ್ರೆನ್ಸ್ ರೋಡ್ ಇದು ಮತ್ತೆ ಲೆಫ್ಟ್ ಹಿಡ್ಕೊಂಡು ಕೆಳಗಡೆಯಿಂದ ಬೇಸ್ಮೆಂಟಿಂದ ಅಲ್ಲಿ ಹೋಗ್ಬೇಕಾಗತ್ತೆ. ಸಿಗಲ್ವ ಒಳಗೆ ನೋಡಿದ್ದೆ ಯಾರೋ ಸಿಕ್ಕಿದ್ರು. मंदिर इधर से चप्पल जूते इधर खोलने का आने जाने का एक रास्ता, सबका जूतों का उधर बाहर पड़ता है. घूम के आएंगे पहले फेरो. हाँ ಅಲ್ಲಿ ಎಣ್ಣೆ ಮತ್ತು ಎಳ್ಳು ಏನೋ ತೊಗೊಂಡು ಪೂಜೆಗೆ ಎಣ್ಣೆ ತಂದು ಇವಾಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಟೆಂಪಲ್. ಇಲ್ಲೇ ನೋಡಿ ದೇವ್ರ ಪೂಜೆ ನಡೀತಾ ಇದೆ, ಕಾಣಿಸ್ತಾ ಇದೆ.
ಇದು ಓಪನ್ ಟೆಂಪಲ್ ಕಾನ್ಸೆಪ್ಟ್ ಕ್ಯೂವಲ್ಲಿ ಹೋಗಿ ಅಲ್ಲಿ ಹೋಗಬೇಕು. ಈಗ ಸ್ಟಾಪ್ ರೆಕಾರ್ಡಿಂಗ್, ದೇವ್ರ ದರ್ಶನ ಮಾಡಿ ರೆಕಾರ್ಡಿಂಗ್ ಆಮೇಲೆ ಸಿಂಗಾಪುರ ದೇವಸ್ಥಾನ. ಅದೇ ದೇವರು ಬಿಸ್ಲಿದೆ ಆಪೋಸಿಟ್ ಡೈರೆಕ್ಷನ್. ದೇವರು ಇದು ಎಣ್ಣೆ ಹೋಗ್ತಾರೆ ಅದರ ಟಿಕೆಟ್ ಇಟ್ಕೊಂಡು ಇದೆಲ್ಲ ಫ್ರೀ ಕ್ಯೂ. ಮಾಡ್ತಾ ಇದ್ದಾರೆ, ಸಕ್ಕತ್ ಬಿಸ್ತಿದೆ ಕಾಣಿಸ್ಕೊಳ್ಳುತ್ತೆ. ಈಗ ಇನ್ನೊಂದು ಆ್ಯಂಗಲ್ ಚೇಂಜ್ ಮಾಡಿ ದೇವ್ರ ದರ್ಶನ ಡನ್. ಸಕ್ಕದಾಗಿತ್ತು. ಆಲ್ ದ ದೇವ್ರ ವಿಸಿಟ್ ಅಲ್ಲಿ ಸ್ವಲ್ಪ ಪೀಸ್ಫುಲ್ಲಾಗಿ ನೋಡೋಕ್ಕಾಯ್ತು. ಕ್ರೌಡ್ ಕಮ್ಮಿ ಇತ್ತು, ಆರಾಮಾಗಿ ನೋಡಿದ್ವಿ, ಅವ್ರನ್ನ ರೆಕಾರ್ಡಿಂಗ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಇವಾಗ ಎಕ್ಸಿಟ್ಟು ಸಕ್ಕದಾಗಿ ಮಾಡಿದ್ದಾರೆ. ರೋಡ್ ಜನ ಕಮ್ಮಿ ಇದ್ದಾರೆ, ದೊಡ್ಡದಾಗೂ ಇದೆ. ಅದಕ್ಕೆ ಇವಾಗ ಅಲ್ಲಿ ನವಗ್ರಹ ಇದೆ, ಅಲ್ಲಿ ನವಗ್ರಹ ರೌಂಡ್ ಹಾಕೊಂಡು ನೆಕ್ಸ್ಟ್ ಶಿರಡಿಲಿಂದ 1.5 hours 70 kilometers ಶಿರಡಿಗದ್ದೆ ಮುಂಬೈ. ಇದು ಮುಗಿಸ್ಕೊಂಡ್ಬಿಡ್ತೀನಿ ನವಗ್ರಹ ರೌಂಡ್ಸ್ ಆ್ಯಂಡ್ ಸಿಗುವ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮೋಸ್ಟ್. ಪೀಪಲ್ ಗಾಡಿ ಬ್ರೇಕ್ ಫುಲ್ ಹೋಗ್ಬಿಟ್ಟಿದೆ, ಬ್ರೇಕ್ ಪ್ಯಾಡ್ಸು ರಿಪ್ಲೇಸ್ ಮಾಡ್ಸೋಕೆ ಬಂದಿದ್ದೀವಿ. ಶ್ರೀ ಸಿಂಗಾಪುರ ಆತ. पूरा घिस गया ना. मेटल है. अभी गाड़ी ज्यादा चला देना. हाँ, ब्रेक डिस्क भी जाता. डिस्क ब्रेक भी जाता ना. चला जाता है ना. ಫಾಸ್ಟ್ ಆಗಿ ಬ್ರೇಕ್ ಆಗ್ತದೆ. ಚೇಂಜ್ ಮಾಡಿಲ್ಲ ಅದು ಹಿಂದೆ ಚೇಂಜ್ ಮಾಡಿ ಸರ್, ಮುಂದೆ ಮಾಡಿರಲ್ಲ. ಯಾವ್ದು ಹೋಗಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಸರ್ವಿಸಿಗೆ ಮಾಡಿಸಿ ಅಂದ್ಬಿಟ್ಟು ब्रेक पैड ಬಂದ್ಬಿಟ್ಟಿದೆ. ಸೇಮ್ ಸೈಜ್ है ना आपको पता हो? अरे डिफरेंस लेके गया था आपको. हाँ, लेके गया था. ಹೋಂಡಾ ಇದು ಬ್ರೇಕ್ ಪ್ಯಾಡ್ ಕಂಡೀಷನ್ ಆಗಿದೆ, ಚೀಪ್ ಬಿಡುತ್ತೆ ಫುಲ್. ಸ್ವಲ್ಪ ಆಗಿದ್ರೆ ಹೌದು. ನೋಡು ಫುಲ್ಲು. ओ इतना मोटा रहेगा, इतना पतला हो गया. चेंज ಮಾಡಿಲ್ಲ ಲಾಸ್ಟ್ ಟೈಮ್ ಸರ್ವಿಸ್. लास्ट टाइम सर्विस कितना आएगा एक टीवीएस अपाची का सेट होगा. बाइक का सेट होता है. नहीं बाइक नहीं, वो बाइक नहीं कंपनी हो टीवीएस. अच्छा. हाँ, बना दियो. ಇನ್ನೊಂದು ಸ್ವಲ್ಪ ಇದ್ರೆ ಉಜ್ಜಕ್ ಸರ್. ಇನ್ನೊಂದು ನೋಡಿ ಈ ಕಡೆ ಫುಲ್ ಇನ್ನೂ ಸೋದಿದೆ. ಇದು ತಾಗಿದ ತಕ್ಷಣ सर्विस छोड़ के 9,000 किलोमीटर पे नहीं हुआ, वो चेंज करना था उसको. ಚೇಂಜ್ ಮಾಡಿಲ್ಲ. हाँ, ಅದು ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡಿಲ್ಲ. ಫಿಟ್ ಆಗೋಯ್ತು, ಬ್ರೇಕ್ ಪ್ಯಾಡ್ಸ್ ಫಿಟ್ ಆಗ್ಬಿಟ್ಟಿದೆ. ಬ್ರೇಕ್ ಪ್ಯಾಡ್ ಫಿಟ್. ಒನ್ ಮೋರ್ ಇನ್ಫಾರ್ಮೇಷನ್, ब्रेक पैड सेटल बरोದು ಆ ಕಡೆ ಒಂದು. नहीं वीडियो कर रहा हूँ दोस्तों को दिखाने के लिए. ಆ ಕಡೆ ಒಂದು ಬ್ರೇಕ್ ಪ್ಯಾಡ್, ಈ ಕಡೆ ಒಂದು ಬ್ರೇಕ್ ಪ್ಯಾಡ್ ಬರುತ್ತೆ. ಸೊ ಎರಡೂ ಚೇಂಜ್ ಮಾಡಬೇಕು, ಸೆಟ್ ಬರೋದು. ಅದಕ್ಕೆ ಒಂದು ಹೋಗಿದೆ, ಇನ್ನೊಂದು ಮಾಡಿಸಿ ತಗೊಂಡು ಹೋಗ್ಬೇಕು. A few minutes later. ಶಿರಡಿ ಮುಗಿಸ್ಕೊಂಡು ಪೂಜೆ ಆಲ್ಮೋಸ್ಟ್ ದರ್ಶನ ಒಂದು 4 hours ಆಯಿತು. ಹೊರಗಡೆ ವೆಯ್ಟ್ ಮಾಡಿದ್ದು ಸೆಲ್ಲಿಂದ
ಈ ಟನಲ್ ಸಮುದ್ರ ಒಳಗೆ ಹೋಗುತ್ತೆ. ಕಾಂಬಿನೇಟ್ಸ್ ಮಾಡುತ್ತೆ. ಈ ಟನಲ್ಲು ಸಮುದ್ರ ಒಳಗೆ ಹೋಗುತ್ತೆ. ಸುಮಾರು ದೂರ ಇದೆ. 10 ಕಿಲೋಮೀಟರ್ ಟನಲ್ ಸಮುದ್ರ ಒಳಗೆ ಮಾಡಿರೋದು. ಏನು ಇದ್ರ ಬಗ್ಗೆ ಏನಾದ್ರು ಬರ್ದಿರ್ತಾರಲ್ಲ ಅದು ಆರ್ಟಿಕಲ್ಸ್. ಹಾಂ ಇಲ್ಲ ಜಸ್ಟ್ ಕರ್ಬಿಟ್ಟು ಹಿಂಗೆ ಬಂದರೆ ಹಿಂಗೆ ಹೋಗುತ್ತಲ್ಲ ಅವ್ರು ಪೈಪ್ ಹಾಕೊಂಡು. ಪ್ರೆಷರ್ ಸ್ಪೀಡ್ ಲಿಮಿಟ್ 100 ಮೇಲೆ ಬಿಡ್ಕೊಳ್ತಾರೆ. ಟಾಟ್ ಆಟ್ 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 ಅಂತ 20 ಮೇಲೆ 120 ಆಫ್ ಮಾಡೋಕ್ಕೆ ಇಲ್ಲ 10-15 ಸರಿ ಪಡ್ಕೊಳ್ಳೋದು. ಹಾಂ ಇದಂತ ಚೆನ್ನಾಗಿದೆ. ಡ್ಯಾಶ್ ಬೋರ್ಡ್ ಬಣ್ಣ ಚೇಂಜ್ ಆಗ್ತಾ ಚೇಂಜ್ ಆಗ್ತದೆ. ಇನ್ನೂ ಇಲ್ಲ 10 ಕಿಲೋಮೀಟರ್ ಆಗುತ್ತೆ ಬೇಗ 2 ನಿಮಿಷದಲ್ಲಿ. ಅದು ಅಂದ್ರೆ ಸಕ್ಕತ್ತು. ಅಕ್ರಾಸ್ ದಿ ಸಿ ಕಟ್ಟಿಂಗ್ ಅಕ್ರಾಸ್ ಅಲ್ಲಿಂದ ಬಂದು ವರ್ಲಿ ಎಲ್ಲ ಬೈಪಾಸ್ ಮಾಡಿ ಸೀದಾ ನಾನ್ಕೊಂಡು ಬರ್ತೀವಿ. ಹಿಂಗಿದೆ ಇಲ್ವಾ ಬಂದ್ರೆ ಹಿಂಗೆ ಬರ್ತಾ ಇರ್ತೇವೆ. ಸೊ ಈ ಕಡೆ ಹೋದ್ರೆ ಹಿಂಗೆ ಬಂದರೆ ಓಲ್ಡ್ ರೋಡ್ ಹಿಂಗಿತ್ತು, ವರ್ಲಿ ಮೇಲೆ ಹೋಗೋದು ಸ್ಟ್ರೈಟ್ ಕಟ್ ಮಾಡಿದ್ದಾನೆ. ನಾವು ಮರೀನ್ ಡ್ರೈವ್ ಮುಂಬೈ. ಸ್ಟೋರಿ ಬಿಲ್ಡಿಂಗ್ ಅದು 60 ಫ್ಲೋರ್. ಇದೆಲ್ಲ 40, 50, 60 ಫ್ಲೋರ್ ಬಿಲ್ಡಿಂಗ್ಗಳಿಗೆಲ್ಲ. ಟೈಮ್ ಇವಾಗ 2:44. ಮುಂಬೈಯಿಂದ ಲೋನಾವಲಾ ಪುಣೆ ಎಲ್ಲ ದಾಟ್ಕೊಂಡು ಇವಾಗ ಚಿತ್ರದುರ್ಗ ರೋಡಿಗೆ ಬರ್ತಾ ಇದ್ದೀವಿ. ಅನದರ್ 350 ಕಿಲೋಮೀಟರ್ಸ್ ರಿಮೈನಿಂಗ್. ಬೇಜಾನ್ ಟ್ರಾಫಿಕ್. ಯಾವುದೋ ಗೂಗಲ್ ಆಂಟಿ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗಿ ಸುತ್ತಿಸಿ ಅಲ್ಲೆಲ್ಲ ಮಾಡಿ ನದಿ ಕಾಣಿಸಿದ್ದು. ಫಸ್ಟ್ ಸ್ವಲ್ಪ ನಾನು ಉಳಿಸ್ದೆ, ಆಮೇಲೆ ಶಿವ ಉಳಿಸ್ದ. ಇವಾಗ ಶ್ರೀ ಚಿಲ್ ಮಾಡ್ತಾ ಇದ್ದಾನೆ, ಸತೀಶ್ ಅವರು ಮಲಗಿದ್ದಾರೆ. ನಾನು M&M's ಹಾಡು ಕೇಳ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ.
ಬ್ಯಾಂಗ್ಳೂರ್ ಸಿಟಿಗೆ ತಲುಪಿದ್ವಿ ಆಯ್ತು 9:30. ಇವಾಗ ಸತೀಶ್ ಅವ್ರನ್ನ ಬಿಟ್ಟು ನಾವು ಮನೆಗೆ ಹೋಗೋದು. ಅವರು ಜಿ ಪಿ ನಗರಲ್ಲಿರೋದು. ಲೈಕ್ ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಹೋಗಿ ಆಮೇಲೆ ನೋಡಿ ನೆಕ್ಸ್ಟ್ ಕೆಲಸಗಳೇನು ಮಾಡೋದು ಅಂತ.